ಇಂದು ಈ ಪತ್ರಿಕಾಗೋಷ್ಠಿ ಸೋಷಿಯಲ್ ಮೀಡಿಯಾ ಡಿಜಿಟಲ್ ಮೀಡಿಯಾ ಎಲ್ಲ ಬಾಂಧವರಿಗೆ ಸ್ವಾಗತ ಬಯಸುತ್ತಾ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವ ಶ್ರೀ ಲಾಲ್ ಅಹಮದ್ ಬಾಂಬೆ ಶೆಟ್ ಅವರು ರಾಜ್ಯ ಅಲ್ಪಸಂಖ್ಯಾತರ ಘಟಕದ ಉಪಾಧ್ಯಕ್ಷರು ಹಾಗೂ ಲಿಂಗರಾಜ್ ಕಣ್ಣಿ ಅವರು ನಮ್ಮ ಬ್ಲಾಕ್ ಅಧ್ಯಕ್ಷರು ದಕ್ಷಿಣ ಮತಕ್ಷೇತ್ರ ಹಾಗೂ ದಕ್ಷಿಣ ಮತಕ್ಷೇತ್ರದ ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ವಾಣಿಶ್ರೀ ಸಗರ್ಕರ್ ಅವರು, ಪಂಚ ಗ್ಯಾರಂಟಿ ಅಧ್ಯಕ್ಷರಾದಂಥ ಜಿಲ್ಲಾಧ್ಯಕ್ಷರಾದಂಥ ಶ್ರೀಮತಿ ಚಂದ್ರಿಕಾ ಪರಮೇಶ್ವರ್ ಅವರು ಹಾಗೂ ಗೀತಾ ಮೇಡಮ್ ಅವರು ಹಾಗೂ ನಮ್ಮ ಕಟ್ಟಿಮನಿ ಸರ್ ಅವರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರು ಇವತ್ತು ಪತ್ರಿಕಾಗೋಷ್ಠಿ ಮಾಡೋದು ಉದ್ದೇಶ ಏನಂತಂದರೆ, ತಮಗೆಲ್ಲ ತಿಳಿದಿರುವಂತೆ ನಿನ್ನೆ BJP ಪಕ್ಷದವರು ದಕ್ಷಿಣ ಮತಕ್ಷೇತ್ರದ ವತಿಯಿಂದ ಇವತ್ತು ಪ್ರತಿಭಟನೆ ಮಾಡಿದರು. ಅವ್ರದ್ದು ಪ್ರತಿಭಟನೆ ಮಾಡಿದ್ದನ್ನು ನಮ್ಮ ದಕ್ಷಿಣ ಮತಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಆ ಪ್ರತಿಭಟನೆಯನ್ನು ಖಂಡಿಸ್ತೀವಿ. ಯಾಕೆ ಖಂಡಿಸ್ತೀವಿ ಅಂತಂದರೆ, ಇವತ್ತು ಅವರು ಪ್ರತಿಭಟನೆ ಮಾಡೋ ಉದ್ದೇಶ ಏನಿತ್ತು, ಇವತ್ತು ಮಾಜಿ ಶಾಸಕರಾದಂಥ ದತ್ತಾತ್ರೇಯ ಪಾಟೀಲ್ ರೇವೂರವರ ಮೇಲೆ ಒಂದು ಕ್ರಿಮಿನಲ್ ಮೊಕದ್ದಮೆ ಆಗಿದ್ದನ್ನು ಖಂಡಿಸಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಆ ಪ್ರತಿಭಟನೆಯಲ್ಲಿ ಇವತ್ತು ದಕ್ಷಿಣ ಮತಕ್ಷೇತ್ರದ ಶಾಸಕರ ವಿರುದ್ಧ ಪ್ರತಿಭಟನೆ ಮಾಡಿದರು. ನೀವು ಪ್ರತಿಭಟನೆ ಮಾಡೋದು ಉದ್ದೇಶ ಏನು ಕ್ರಿಮಿನಲ್ ಕೇಸ್ ವಾಪಸ್ ತೆಗೆದು ಸಲುವಾಗಿ ಮಾಡಿದ್ರು ಅಥವಾ ಅಭಿವೃದ್ಧಿ ಸಲುವಾಗಿ ಮಾಡಿದ್ರು? ಅಭಿವೃದ್ಧಿ ಸಲುವಾಗಿ ನೀವು ಪ್ರತಿಭಟನೆ ಮಾಡೋದಿತ್ತಂದ್ರೆ, ಅಭಿವೃದ್ಧಿ ಈ ಒಂದು ಕಳೆದ 3 ವರ್ಷದಲ್ಲಿ ಮತ್ತು ಅದಕ್ಕಿಂತ ಮುಂಚೆ 20 ವರ್ಷ ರೇವೂರ್ ಕುಟುಂಬದ ಆಡಳಿತದಲ್ಲಿ ಏನೇನು ಅಭಿವೃದ್ಧಿ ಆಗಿದೆ ಅಂತ ಚರ್ಚೆಯನ್ನು ಮಾಡೋಣ. ನಾವು ಚರ್ಚೆ ಮಾಡೋಕ್ಕೆ ತಯಾರಿದ್ದೀವಿ. ನೀವು ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡೋದಿತ್ತಂದ್ರೆ ಚರ್ಚೆ ಮಾಡೋಕ್ಕೆ ಬನ್ನಿ. ಪ್ರತಿಭಟನೆ ಮಾಡೋದು ಉದ್ದೇಶ ಏನು ನಿಮ್ಮದು? ಜನರ ದಾರಿ ತಪ್ಪಿಸೋದಂಥ ಕೆಲಸ ಮಾಡಬೇಡ್ರಿ. ಇವತ್ತು ಕಲಬುರಗಿ ಜನತೆ 20 ವರ್ಷದ ದುರಾಡಳಿತದಿಂದ ಬೇಸತ್ತು ತಮ್ಮನ್ನು 21,000 ಮತಗಳ ಅಂತರದಿಂದ ಸೋಲಿಸಿದ್ದಾರೆ. ಇವತ್ತು ನಮ್ಮ ದಕ್ಷಿಣ ಮತಕ್ಷೇತ್ರದ ಶಾಸಕರು ಪ್ರತಿಯೊಂದು ಕ್ಷೇತ್ರಗಳಲ್ಲಿ, ಪ್ರತಿಯೊಂದು ಅಭಿವೃದ್ಧಿ ಕೆಲಸಗಳಲ್ಲಿ, ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ. ಇವತ್ತು ಮುಖ್ಯವಾಗಿ UGD 40 ಕೋಟಿ UGD ಕೆಲಸ ಮಿಸ್ಸಿಂಗ್ ಲಿಂಕ್ಸ್, ಎಲ್ಲೆಲ್ಲಿ ಮಿಸ್ಸಿಂಗ್ ಲಿಂಕ್ಸ್ ಇವೆ ಅದನ್ನೆಲ್ಲ ಪೂರ್ಣಗೊಳಿಸ್ತಾ ಇದ್ದಾರೆ. ಇವತ್ತು ತಮಗೆಲ್ಲ ತಿಳಿದಂಥ ಕೆಲಸ ನಡೆದಿವೆ. ಮತ್ತು ಪ್ರತಿಯೊಂದು ವಾರ್ಡಲ್ಲಿ ಇವತ್ತು BJP ಕಾರ್ಪೊರೇಟರ್ ಇರ್ಬೋದು, ಕಾಂಗ್ರೆಸ್ ಕಾರ್ಪೊರೇಟರ್ ಇರ್ಬೋದು, JDS ಕಾರ್ಪೊರೇಟರ್ ಇರ್ಬೋದು, ಸಿಟಿಯಲ್ಲಿ ಪ್ರತಿಯೊಂದು ಹೋದ ವರ್ಷ 20 ಲಕ್ಷ KKRDBಯಿಂದ ಅನುದಾನ ತಗೊಂಡ್ಕೊಂಡು ಇವತ್ತು ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ಇನ್ನೂ 20-25 ಲಕ್ಷ ರೂಪಾಯಿ ಈ ವರ್ಷ ಕೆಲಸ ಪ್ರಾರಂಭ ಆಗ್ತವೆ. ಮತ್ತು ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಯೋಜನೆಯಡಿಯಲ್ಲಿ ನಮ್ಮ ದಕ್ಷಿಣ ಮತಕ್ಷೇತ್ರದಲ್ಲಿ 50 ಕೋಟಿಗಳ ಒಂದು ಅಭಿವೃದ್ಧಿ ಕಾರ್ಯಗಳು ಇವತ್ತು ಟೆಂಡರ್ ಹಂತದಲ್ಲಿವೆ. ಇವತ್ತು ಕೆಲಸ ಇನ್ನೊಂದು ತಿಂಗಳು 2 ತಿಂಗಳಿಗೆ ಪ್ರಾರಂಭ ಆಗ್ತವೆ. ಮತ್ತು ಇನ್ನೊಂದು ಏನಂತಂದರೆ, ನಮ್ಮ ಪ್ರೈಮರಿ ಹೆಲ್ತ್ ಸೆಂಟರ್ ಇರ್ಬೋದು, ಸಮುದಾಯ ಭವನ ಇರ್ಬೋದು, ಎಲ್ಲ ರಂಗಗಳಲ್ಲಿ ಇವತ್ತು ನಮ್ಮ ಶಾಸಕರು ಕೆಲಸ ಮಾಡಿದ್ದಾರೆ. ಇವತ್ತು ತಮ್ಮ ಕಣ್ಣಿಗೆ ಕಾಣಿಸ್ತಾವೆ ಎಲ್ಲೆಲ್ಲಿ ಕೆಲಸ ಅನುದಾನ ಇದೆ. ಇದು ಡಿಟೇಲ್ಸ್ ಆಗಿ ನಾವು ತಮಗೆ ಡಿಟೇಲ್ಸ್ ಕೊಡ್ತೀವಿ ಪೇಪರ್ ಮುಖಾಂತರ. ಸುಮಾರು 700 ಕೋಟಿಗಳ ಒಂದು ಅಂದಾಜು ನಮ್ಮ ಅಭಿವೃದ್ಧಿ ಕಾರ್ಯಗಳು ಇವತ್ತು ಕೆಲಸ ನಡೀತಾ ಇವೆ. ಇವತ್ತು ಕೆರೆ ಅಭಿವೃದ್ಧಿ ಇರ್ಬೋದು, ಹಳ್ಳಿಗಳಲ್ಲಿ ಕೆರೆ ಅಭಿವೃದ್ಧಿ, ಪಟ್ಟಣ ಸರ್ಕಲ್ದಲ್ಲಿ ಸುಮಾರು 6 ಕೋಟಿಗಳನ್ನೊಂದು ಕೆರೆ ಅಭಿವೃದ್ಧಿ ಕಾರ್ಯಕ್ರಮ ಕೈಗೆತ್ತಿಕೊಂಡಿದ್ದಾರೆ. ಇವತ್ತು ನಮ್ಮ ಹೀರಾಪುರ ಕ್ರಾಸಲ್ಲಿ ಮಳೆ ಜೋರು ಮಳೆ ಬಂತಂದ್ರೆ ನೀರು ನಿಲ್ತಿತ್ತು. ಅದನ್ನು 5 ಕೋಟಿಗಳ ವೆಚ್ಚದಲ್ಲಿ ಅದನ್ನು ಚರಂಡಿ ವ್ಯವಸ್ಥೆ ಪ್ರಾರಂಭ ಆಗಿದೆ. ಎಲ್ಲ ರಂಗಗಳಲ್ಲಿ ಇವತ್ತು ಕೆಲಸಗಳು ನಡೀತಾ ಇವೆ. ಯಾವುದೂ ಅಭಿವೃದ್ಧಿ ಕೆಲಸ ನಡೆದಿಲ್ಲ ಅಂತಿಲ್ಲ. ತಮಗೆ ಗೊತ್ತಿದೆ. ಇವತ್ತು ಪ್ರತಿಯೊಬ್ಬರದ್ದು ಕ್ವಶನ್ ಏನಂತಂದರೆ, ಇವತ್ತು ನೀರಿನ ಸಮಸ್ಯೆ ಇರ್ಬೋದು, ಮುಖ್ಯ ರಸ್ತೆಗಳ ಅಭಿವೃದ್ಧಿ ಇರ್ಬೋದು. ಇದು ಸುಮಾರು 50-60 ವರ್ಷಗಳಿಂದ ನಮ್ಮ ಕಲಬುರಗಿ ನಗರದಲ್ಲಿ ನೀರಿನ ತೊಂದರೆ ಬೇಸಿಗೆಯಲ್ಲಿ ಪ್ರತಿ ವರ್ಷದಲ್ಲಿ ಎದ್ದು ಕಾಣಿಸ್ತದೆ. ಇವತ್ತು ಅದರ ಸಲುವಾಗಿ ನಮ್ಮ ಶಾಸಕರು ಏನು ಮಾಡಿದ್ದಾರೆ, ವಿಧಾನಸೌಧದಲ್ಲಿ ಬಸವಸಾಗರದಿಂದ ಮುಂದಿನ ದಿನಗಳಲ್ಲಿ ಯಾವುದೇ ತೊಂದರೆ ಆಗಬಾರ್ದು ಅಂತೇಳಿ ಸುಮಾರು 1,800 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಬಸವಸಾಗರದಿಂದ ನೀರು ಹರಿಸಬೇಕು ಅಂತೇಳಿ ಭೀಮಾ ನದಿಗೆ ನೀರು ತೊಗೊಂಡ್ಬಂದು ಮುಂದಿನ ದಿನಗಳಲ್ಲಿ ಜನರಿಗೆ ಉಪಯೋಗ ಆಗೋ ಸಲುವಾಗಿ ಒಂದು 1,800 ಕೋಟಿ ರೂಪಾಯಿ ಬಜೆಟ್ ಇಟ್ಟಿದ್ದಾರೆ. ಅದನ್ನು ಕೆಲಸ ಪ್ರಾರಂಭ ಆಗ್ತದೆ. ಇವತ್ತು ಮತ್ತು ಮುಖ್ಯ ರಸ್ತೆಗಳ ಬಗ್ಗೆ, ಕಲಬುರಗಿ ಮುಖ್ಯ ರಸ್ತೆಗಳು ಹೇಳ್ಬೇಕಾಯ್ತಂದರೆ, ಇವತ್ತು ಪ್ರಿಯಾಂಕ್ ಖರ್ಗೆ ಸಾಹೇಬರು ಉಸ್ತುವಾರಿ ಮಂತ್ರಿಗಳು ಕಲಬುರಗಿ ನಗರದ ಒಂದು ನೀಲನಕ್ಷೆ ರೆಡಿ ಮಾಡಿದ್ದಾರೆ. ಇನ್ನೂ ಒಂದು 6 ತಿಂಗಳು 1 ವರ್ಷದಲ್ಲಿ ಅದು ಕೆಲಸ ಪ್ರಾರಂಭ ಆಗ್ತದೆ. ಇವತ್ತು ತಮಗೆಲ್ಲ ಗೊತ್ತಿರೋದಂಗೆ ಇವತ್ತು ರಸ್ತೆಗಳ ಒಂದು ಅಗಲೀಕರಣ ಮಾಡಬೇಕಂತಂದರೆ ಇವತ್ತು ಕೇಂದ್ರ ಸರ್ಕಾರದ ಸಹಕಾರ ಬೇಕು. ಇವತ್ತು ಕೇಂದ್ರ ಸರ್ಕಾರ ನಮ್ಮ ರಾಜ್ಯ ಸರ್ಕಾರಕ್ಕೆ ಯಾವುದೇ ರೀತಿಯಿಂದ ಸಹಕಾರ ಮಾಡ್ತಾ ಇಲ್ಲ. ಆದರೂ ಕೂಡ ನಮ್ಮ ಶಾಸಕರು, ನಮ್ಮ ಸಚಿವರು
ಈ ಕಲಬುರಗಿ ನಗರದಲ್ಲಿ ಮೂಲಭೂತ ಸೌಕರ್ಯ ಸಲುವಾಗಿ ಇವತ್ತು ಗಾರ್ಡನ್ಗಳು ತಾವು ನೋಡಿರ್ಬೋದು. ಇತ್ತೀಚಿನ ದಿನ ಮೊನ್ನೆ ಮಜರ್ ಅಲಂ ಖಾನ್ ಅವರು ಇಡೀ ಗುಲ್ಬರ್ಗಾದಲ್ಲಿ ಸೌತ್ ಮತ್ತು ನಾರ್ತ್ ಎರಡೂ ಕೂಡಿ ಸುಮಾರು 20-25 ಗಾರ್ಡನ್ಗಳ ಅಭಿವೃದ್ಧಿ ಕೆಲಸ ಪ್ರಾರಂಭ ಮಾಡಿದ್ದಾರೆ. ಇವತ್ತು ನಮ್ಮ ವೃತ್ತಗಳ ಸೌಂದರ್ಯೀಕರಣ ಪ್ರಾರಂಭ ಮಾಡಿದ್ದಾರೆ. ಇವತ್ತೆಲ್ಲ ಅಭಿವೃದ್ಧಿ ಕಣ್ಣಿಗೆ ಕಾಣಿಸ್ತಾ ಇವೆ. ಆದರೂ ಕೂಡ ಜನರ ದಾರಿ ತಪ್ಪಿಸಿ ಇವತ್ತು BJP ಅವರು ಪ್ರತಿಭಟನೆ ಮಾಡೋದು ತಪ್ಪು. ಇದು ಜನರ ದಾರಿ ತಪ್ಪಿಸ್ಬೇಡ್ರಿ. ಜನರು ಆಲ್ರೆಡಿ ನಿಮ್ಗೆ ಏನು ಉತ್ತರ ಕೊಡಬೇಕು ಕೊಟ್ಟಿದ್ದಾರೆ. ಅದನ್ನು ನಮ್ಮ ಶಾಸಕರು ಕೂಡ ಪ್ರಯತ್ನ, ಇವತ್ತು ನಮ್ಮ ಶಾಸಕರು ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 9 ಗಂಟೆವರೆಗೆ ಒಬ್ಬ ಪ್ರಜೆ ಕೂಡ ಕರೆದ್ರು ಇವತ್ತು ಮನೆ ಬಾಗಿಲಿಗೆ ಹೋಗಿ ಕೆಲಸ ಮಾಡೋಂಥ ಶಾಸಕರಿದ್ದಾರೆ. ಇವತ್ತು ಶಾಸಕರ ಬಗ್ಗೆ ಏನಾದರೂ ಮಾತಾಡೋದು ತಪ್ಪು. ಅದಕ್ಕೆ ನಾವು BJP ಅವರ ಒಂದು ಪ್ರತಿಭಟನೆಯನ್ನು ಕೂಲಂಕುಷವಾಗಿ ಖಂಡಿಸ್ತಾ ಇದ್ದೀವಿ. ಅಲ್ಲಿ ನೋಡ್ರಿ, ಅದು ಮೇನ್ ಡ್ರೈನೇಜ್ ರೀ. ಆ ಮೇನ್ ಡ್ರೈನೇಜ್ ಎಷ್ಟು ದೊಡ್ಡದಿದೆ ಅಂದ್ರೆ ಇದು ಬಸ್ ಸ್ಟ್ಯಾಂಡ್ ಮುಖಾಂತರ ಹೋಗ್ತದೆ. ಅಲ್ಲಿ ಮೇಲ್ಗಡೆ ಬಂದು ಅರ್ಧ ಕೆಲಸ ಮುಗಿದದ್ರಿ. ಕಾರ್ಪೊರೇಷನ್ ಅಲ್ಲಿ ನಮ್ಮ ಗುಲ್ಬರ್ಗ ದಕ್ಷಿಣ ಹಾಗೂ ಉತ್ತರ ಮತಕ್ಷೇತ್ರಕ್ಕೆ 127 ಕೋಟಿ ರೂಪಾಯಿನ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಅದನ್ನು ಕೂಡ ಟೆಂಡರ್ ಹಂತದಲ್ಲಿ ಕೆಲವೊಂದು ಅಗ್ರಿಮೆಂಟ್ ಕೂಡ ಆಗಿದೆ. ಇನ್ನು ಕೆಲವೇ 15 ದಿನಗಳಲ್ಲಿ ಕೆಲಸನೂ ಕೂಡ ಅದನ್ನು ಪ್ರಾರಂಭ ಮಾಡ್ತೀವಿ. ಅದರಾಗೇನು ಹೇಳಿಲ್ಲ. ಇಡೀ ನಮ್ಮ ಕಲಬುರಗಿ ದಕ್ಷಿಣ ಮತಕ್ಷೇತ್ರ ಬರ್ತಕ್ಕಂಥ 28 ಏನು ಹಳ್ಳಿಗಳಿದೆ, 28 ಹಳ್ಳಿಗಳಲ್ಲಿ ಎಲ್ಲ ನಾವು ಇದು ಹಿಂದೂ ಮುಸ್ಲಿಂ ಅಂತೇನಿಲ್ಲ, ಇಡೀ ನಮ್ಮ ಯಾವುದೇ ಧರ್ಮ ಇದ್ರೂ ಕೂಡ ಎಲ್ಲ ಜಾತಿಗಳು, ಎಲ್ಲ ಒಂದು ಕನಕ ಭವನ ಆಗಿರ್ಬೋದು, ಅಂಬಿಗಡ್ ಚೌಡಯ್ಯ ಭವನ ಆಗಿರ್ಬೋದು, ಅದೇ ರೀತಿಯಾಗಿ ಎಲ್ಲ ದೇವಸ್ಥಾನಗಳಿಗೆ ಇವತ್ತಿನ ದಿವಸ ನೀವು ಪಟ್ನಾ ಗ್ರಾಮದಲ್ಲಿ ನೋಡಿ, ಶಿವಲಿಂಗೇಶ್ವರ ದೇವಸ್ಥಾನಕ್ಕೆ ಕಳೆದ ಬಾರಿ CMIDPನಲ್ಲಿ 25 ಕೋಟಿ ರೂಪಾಯಿಯನ್ನು ಹಣ ಕೊಟ್ಟಿದ್ದರು. ಅಲ್ಲಿ 50 ಲಕ್ಷ ರೂಪಾಯಿ ಮೊದಲು ಕೊಟ್ಟಿವಿ. ಮತ್ತು ಎರಡನೇ ಕಂತವಾಗಿ ಮೊನ್ನೆ ಮತ್ತು 5 ಕೋಟಿ ರೂಪಾಯಿನಪ್ಪ ಅಂತ ಮೊದಲು ಕೊಟ್ಟು ಅದರಲ್ಲಿ ಕೂಡ 50 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ. ಉದ್ನೂರು ಗ್ರಾಮದಲ್ಲಿ ಅಲ್ಲಿಯೂ ಕೂಡ ಜೋಡ ಬಸವೇಶ್ವರ ದೇವಸ್ಥಾನಕ್ಕೆ 1 ಕೋಟಿ ಕೊಟ್ಟಿವಿ. ಅಡಗಿಲ್ ಗ್ರಾಮದಲ್ಲಿ ಅಲ್ಲಿಯೂ ಕೂಡ 25 ಲಕ್ಷ ರೂಪಾಯಿ ಹಣವನ್ನು ಕೊಟ್ಟಿದ್ದೆವು. ಹೀಗೆ ಎಲ್ಲ ಗ್ರಾಮದಲ್ಲಿ ಏನು 50 ಲಕ್ಷ 25 ಎಲ್ಲ ಪ್ರತಿಯೊಂದು ಗ್ರಾಮದಲ್ಲಿಯೂ ಕೂಡ ಯಾವ್ಯಾವ ದೇವಸ್ಥಾನ ಇದೆ ಅಲ್ಲಿ 10 ಲಕ್ಷ 20 ಲಕ್ಷ ಎಲ್ಲ ಗ್ರಾಮಕ್ಕೆ ಕೊಟ್ಟಿದ್ದೀವಿ. ನೀವು ಭೀಮಳ್ಳಿ ಗ್ರಾಮದಲ್ಲಿ ಹನುಮಾನ್ ದೇವಸ್ಥಾನಕ್ಕೆ 25 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ದೆವು. ಅದೇ ರೀತಿಯಾಗಿ ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬರು ಏನು ಇವತ್ತಿನ ದಿವಸ ರೈತರಿಗೆ ಹೊಲಕ್ಕೆ ಏನು ತೊಂದರೆ ಆಗಕತ್ತದ, ನಮ್ಮದೆಲ್ಲ ಹಳ್ಳಿ ಇರ್ತಕ್ಕಂಥ ಜನರುಗಳಂತೇಳಿ ಅವರೇ ಒಂದು ಎಲ್ಲರೂ ಮುತವಜ್ಜಿ ವಹಿಸಿ, ಅಜಯ್ ಸಿಂಗ್ ಅವರು ಆಗಿರ್ಬೋದು, ಪ್ರಿಯಾಂಕ್ ಖರ್ಗೆ ಸಾಹೇಬರಾಗಿರ್ಬೋದು, ಮತ್ತು ಶರಣ ಪ್ರಕಾಶ್ ಪಾಟೀಲ್ ಸಾಹೇಬರಾಗಿರ್ಬೋದು, ನಮ್ಮ ಅಲಂಪ್ರಭು ಪಾಟೀಲ್ ಸಾಹೇಬರು ಎಲ್ಲರೂ ಒಂದು ಪ್ಲ್ಯಾನ್ ಮಾಡಿ ಒಂದು ಏನಿದು ಒಂದು ಪ್ಲ್ಯಾನ್ ಮಾಡಬೇಕು, ಎಲ್ಲರಿಗೆ ರೈತರಿಗೆ ಏನು ಒಂದು ಹೆಲ್ಪ್ ಆಗ್ತದೆ ಅಂತೇಳಿ ನಮ್ಮ ಪ್ರತಿಯೊಂದು ಮತಕ್ಷೇತ್ರಕ್ಕೆ ವರ್ಷಕ್ಕೆ 35 ಕೋಟಿ ಅಂತೇಳಿ ಅನುದಾನ ಕೊಟ್ಟಿದ್ದಾರೆ. ಕಳೆದ ಬಾರಿ 35 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದರು. ಆ 35 ಕೋಟಿದಲ್ಲಿ ನೀವು ನೋಡಿರ್ಬೋದು, ನೀವು ಗೊಬ್ಬೂರು ಮುಖ್ಯ ರಸ್ತೆಯಿಂದ ಹುಣಸೇಡಿಗಿಲ್ ಮಾರ್ಗವಾಗಿ, ಅದೇ ರೀತಿಯಾಗಿ ನಿಮ್ಮದು ನೀಲೂರು ಕ್ರಾಸ್ ರೋಡ್ 12 ಕೋಟಿ ರೂಪಾಯಿ ಆಲ್ರೆಡಿ ಕೆಲಸ ಟೆಂಡರ್ ಆಗಿದೆ, ಕೆಲಸ ಮುಗಿಯೋ ಹಂತದಲ್ಲಿದೆ. ಪಾಣ್ಯಾಗೋ ಮುಖ್ಯ ರಸ್ತೆಯಿಂದ ಕರಡಿ ಮುಖ್ಯ ರಸ್ತೆವರೆಗೂ ಕೂಡ 4 ಕೋಟಿ ರೂಪಾಯಿ ರಸ್ತೆ ಪ್ರಾರಂಭವಾಗಿದ್ದು ಮುಕ್ತಾಯನೂ ಆಗಿದೆ. ಅದೇ ರೀತಿಯಾಗಿ ನಮ್ಮ ಶರಣಸಿರಿಸಿ ಗ್ರಾಮದ ಕಣ್ಣಿ ಗ್ರಾಮಕ್ಕೆ ಅದನ್ನು ಕೂಡ 5.5 ಕೋಟಿ ರೂಪಾಯಿ ಅದನ್ನು ಕೂಡ ಕೆಲಸ ಚಾಲುವಾಗಿ ಪ್ರಾರಂಭ, ಅದನ್ನು ಕೂಡ ಮುಗಿಸಿದ್ದಾರೆ ಕೆಲಸ. ಈಗ ಮತ್ತು ಎರಡನೇ ಹಂತವಾಗಿ ಮತ್ತು 35 ಕೋಟಿ ರೂಪಾಯಿ ಏನಪ್ಪ ಅಂತಂದ್ರೆ ಮಾನ್ಯ ಶಾಸಕರು ಪ್ರಿಯಾಂಕ್ ಖರ್ಗೆ ಸಾಹೇಬರು ಕೊಟ್ಟಿದ್ದಾರೆ. ಅದನ್ನು ಕೂಡ ಟೆಂಡರ್ ಹಂತದಲ್ಲಿದೆ. ಅದೇ ರೀತಿಯಾಗಿ KKR ನಮ್ಮ ಸ್ಟೇಟ್ ಹೈವೇ SSDP ಅನುದಾನ ಅಡಿಯಲ್ಲಿ ಸುಮಾರು ಅಂದಾಜು 20 ಕೋಟಿ ರೂಪಾಯಿದೇನಪ್ಪ ಅಂತಂದ್ರೆ ಕೆಲಸ ಮಾನ್ಯ ಶಾಸಕರು ಆದ ತಕ್ಷಣ ಅದು ಒಂದು ದೊಡ್ಡ ಮುಖ್ಯ ರಸ್ತೆ ಏನು ಒಂದು ನೀವು ಗೋಳಾ ನಿಂತು ಬರ್ತೀರಿ, ಗೋಳಾ ಭೀಮಳ್ಳಿ ಸವಳಗಿನಿಂದ ನಮ್ಮ ಅಡಗಿಲ್ನಿಂದ ಕಣ್ಣಿ ಗ್ರಾಮ ಮಾರ್ಗವಾಗಿ ಏನಪ್ಪ ತೆಗ್ನೂರು ರೋಡಿಗೆ ಹೋಗಿ ನಮ್ಮ ಮೇನ್ ಹೈವೇ ಜವರ್ಗಿ ರೋಡಿ ಮುಖ್ಯ ರಸ್ತೆಗೆ ಟಚ್ ಆಗ್ತದೆ. ಅದನ್ನು ಕೂಡ 90% ಕೆಲಸ ಏನಪ್ಪ ಮುಕ್ತಾಯ. ಇಡೀ ಒಟ್ಟಾರೆ ಹೇಳೋದು ನಾವೇನಪ್ಪ ಅಂತಂದರೆ ಏನು ಇವತ್ತಿನ ದಿವಸ ಕಾಂಗ್ರೆಸ್ ಪಕ್ಷದವರು ಹಿಂದೂ ವಿರೋಧಿ ಅಂತೇಳಿ ಅವ್ರು ಏನು ಬಿಂಬಿಸ್ತಕ್ಕ ಅಲ್ಲತ್ತಾರ BJPದವರು. ನಾವು ಹಿಂದೂ ವಿರೋಧಿ, ನಾವು ಯಾಕೆ ಎಲ್ಲ ಪ್ರತಿಯೊಂದು ಗ್ರಾಮಕ್ಕೂ ಪ್ರತಿಯೊಂದು ದೇವಸ್ಥಾನಕ್ಕೂ ನಾವು ಅನುದಾನ ಕೊಟ್ಟಿದ್ದೆವು. ಎಲ್ಲ ಸಮುದಾಯ ಭವನ ನಾವು ಶಾದಿ ಮಹಲ್ ಕೊಟ್ಟಿದ್ದೆವು. ಆಮೇಲೆ ನಾವು ಸೆಟ್ಲೈಟ್ ಬಸ್ ಹಿಂದೂ ವಿರೋಧ ಏನಪ್ಪ, ಹಿಂದೂ ಮುಸ್ಲಿಂ ಮಾಡೋರು ಅವ್ರ ಬೀಜಾನೇ. ಆಮೇಲೆ ಏನಂತಂದ್ರೆ ನಾವು ಸೆಟ್ಲೈಟ್ ಬಸ್ ಸ್ಟ್ಯಾಂಡ್ ಬೀಜ ಬಿತ್ತೋರು ಅವರೇ. ಸೆಟ್ಲೈಟ್ ಬಸ್ ಸ್ಟ್ಯಾಂಡ್ ಆಗಬೇಕು ಏನು ಹೇಳಿದ್ರೆ ನೀವು ಬಸ್ ಸ್ಟ್ಯಾಂಡ್ನಲ್ಲಿ ಏನು ಸಾರ್ವಜನಿಕ ತೊಂದರೆ ಆಗತ್ತೆ. ನಿರಂತರವಾಗಿ ನಮ್ಮ ಮಾನ್ಯ ಶಾಸಕರು ಪ್ರಿಯಾಂಕ್ ಖರ್ಗೆ ಸಾಹೇಬರು ಮುತುವರ್ಜಿ ವಹಿಸಿ ನೀವು ನೋಡಿರ್ಬೋದು, ಅಸೆಂಬ್ಲಿನಲ್ಲಿ 2-3 ಬಾರಿ
ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಅದನ್ನು ಕೂಡ ಅದು ಅಪ್ರೂವಲ್ ಕೂಡ ಸಿಕ್ಕಿದೆ. 4 ಕಡೆ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಮಾಡಬೇಕು. ಎಲ್ಲ ನಮ್ಮ ಸಾರ್ವಜನಿಕರಿಗೆ, ನಮ್ಮ ಕಲಬುರಗಿ ನಗರದಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಹೆಲ್ಪ್ ಆಗಬೇಕಂತೇಳಿ ಒಂದು 4 ಸ್ಯಾಟಲೈಟ್ ಬಸ್ ಸ್ಟ್ಯಾಂಡನ್ನು ಅವರು ಕೂಡ ಗುರುತಿಸಿದ್ದಾರೆ. ಮ್ಯಾಲಿಂದವರು ಕೂಡ ಅವರು ಕೂಡ ಪರ್ಮಿಷನ್ ಕೊಟ್ಟು, ಅದೇ ರೀತಿಯಾಗಿ ಈಗ ನಮ್ಮ ಗುಲ್ಬರ್ಗ ಯೂನಿವರ್ಸಿಟಿ ಹತ್ರ ಜಾಗ ಕೂಡ ಅವ್ರು ಕೊಟ್ಟಿದ್ದಾರೆ. ಇನ್ನು ಅಳನ್ ಚೆಕ್ ಪೋಸ್ಟ್ ಹತ್ರ ಇದೆ, ಆಮೇಲೆ ರಾಮ ಮಂದಿರ ಕೋಟ್ನೂರು ಮಠದ ಬಲ್ ಪಕ್ಕ ಇದೆ, ಅದನ್ನು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇಡೀ ನಮ್ಮ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ 23 ವಾರ್ಡ್ ಮತ್ತು 28 ಹಳ್ಳಿಗಳ ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ಜನರು ಇದೇ ಸಮಾಜ ಅದೇ ಸಮಾಜ, ನಮ್ಮೆಲ್ಲ MLAರು ಎಲ್ಲ ಧರ್ಮದವ್ರು ಬೇಕು, ಎಲ್ಲ ಜಾತಿದವ್ರು ಬೇಕು, ಎಲ್ಲರಿಗೆ ಯಾರಿಗೂ ಕೂಡ ತಾರತಮ್ಯ ಮಾಡಲಾರೆ. ಇವತ್ತಿನ ದಿವಸ ಒಳ್ಳೆಯವರಿಗೆ ಎಲ್ಲ ಜೊತೆಗೂಡಿಕೆಸಿಂದ ಏನಪ್ಪ ಅಂತ ಎಲ್ಲ ಒಳ್ಳೆಯ ಕಾರ್ಯಕ್ರಮ ಮಾಡ್ಲಿರ್ತಾರೆ. ಇದು ಎಲ್ಲ ನೋಡ್ರಿ. ಅದಕ್ಕೆ ಸರ್, ಅದಕ್ಕೆ ಇಲ್ಲಿ ಕೇಳ್ರಿ, ಅದಕ್ಕೆ ನಾವೇನಂತೀವಿ, ಹೌದು ಹಳ್ಳಿಗಳು ನೀರು ಇರ್ತದ್ರಿ, ಅದು ಕೆಲಸ ಆಗಿಲ್ರಿ. PNT ರೋಡ್ ನೋಡ್ರಿ, ಇಲ್ಲ ಅದು ಎಲ್ಲ ಈ ಟೆಂಡರ್ ಅಂತ ಇಲ್ಲ. ನೀವೇನು ಹೇಳ್ತಾ ಇದ್ದೀರಿ? ಇಲ್ಲಿಲ್ಲ, ಈಗ ಸಿಟಿ ಒಳಗೆ ಸರ್, ಸಿಟಿ ಒಳಗೆ KKRDBಯಿಂದ ಪ್ರತಿಯೊಂದು ವಾರ್ಡಿಗೆ 20 ಲಕ್ಷ ಕೊಟ್ಟಿದ್ರೆ, ಇನ್ನೂ 20 ಲಕ್ಷ ಹಾಕಿದ್ದಾರೆ. ಈಗೇನು ಮುಖ್ಯ ರಸ್ತೆ ಏನು ಹೇಳ್ತಾ ಇದ್ರಲ್ಲ, ಈ ಮುಖ್ಯ ರಸ್ತೆಗಳದ್ದು ಒಂದು ನೀಲನಕ್ಷೆ ರೆಡಿ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಸಾಹೇಬರು. ಅದು ಈ ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗ್ತದೆ ಸರ್. ಎಲ್ಲರಿಗೂ ನಿಮ್ಮ ಪ್ರಶ್ನೆ ನಮ್ಮ ಹೌದ್ರಿ, ಈ ಮುಂದಿನ ಈ ವರ್ಷದಲ್ಲಿ ಪ್ರಾರಂಭ ಆಗ್ತದೆ ಸರ್. ಇನ್ನೊಂದು ಏನಂತಂದರೆ ಪ್ರತಿಭಟನೆ, ಈಗ ನಾನು ಅವ್ರು ಕ್ವಶನ್ ಕೇಳಿದರು, 3 ವರ್ಷದಿಂದ ನೀವೇನು ಶೂನ್ಯ ಅಂತ ಹೇಳಿದರು. 20 ವರ್ಷ ಅವ್ರ ಆಡಳಿತ, 3 ವರ್ಷ ನಮ್ಮ ಆಡಳಿತ. ನಾವು ಚರ್ಚೆಗೆ ಬರ್ರಿ, ನೀವು ಚರ್ಚೆಗೆ ಮಾಡಿರಿ, ನಮ್ಮದು ನಾವು ಇಡ್ತೀವಿ, ಪೇಪರ್ ಡಾಕ್ಯುಮೆಂಟ್ ಇಡ್ತೀವಿ, ನೀವು ತೊಗೊಂಬರಿ ಡಾಕ್ಯುಮೆಂಟ್ ಏನು ಮಾಡಿದಿರಿ ಅಂತ. 20 ವರ್ಷ ಕಂಪ್ಯಾರಿಸನ್ ಅವಾಗ ಮಾಡೋಣ. ಪ್ರತಿಭಟನೆ ಮಾಡೋದೇ ಇತ್ತಂದರೆ ಜನರ ಸಲುವಾಗಿ. ನೀವು ಇವತ್ತು ಯುವಕರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ, ನೀಟ್ ಎಕ್ಸಾಮು ಪತ್ರಿಕಾ ಇದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದ್ದು, ಅದನ್ನು ಹೋರಾಟ ಮಾಡಿರಿ. ಸಿಲಿಂಡರ್ದ ಬೆಲೆ ಏರಿಕೆ ಆಗಿದೆ, ಜನರು ಭಾಳ ತೊಂದರೆ ಇಲ್ಲ, ಅದನ್ನು ಪ್ರತಿಭಟನೆ ಮಾಡಿರಿ, ಜನರ ಸಲುವಾಗಿ ಪ್ರತಿಭಟನೆ ಮಾಡಿರಿ. ಸುಮ್ಮನೆ ನೀವು ರಾಜಕೀಯವಾಗಿ ಪ್ರತಿಭಟನೆ ಮಾಡೋದು ತಪ್ಪು. ಜನರ ಬಗ್ಗೆ ಕಾಳಜಿ ಇತ್ತಂದರೆ ನೀಟ್ ಬಗ್ಗೆ, ಯುವಕರ ಬಗ್ಗೆ ಪ್ರತಿಭಟನೆ ಮಾಡಿರಿ. ಪತ್ರಿಕಾ ಮಿತ್ರರಿಗೆ ಒಂದು ಮಾತು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ನಾವು ಕೂಡ ತುಂಬ